ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಿಕಾ ಕ್ರಿಯೇಷನ್ಸ್. ನಾನಿಲ್ಲಿ ಗ್ರ್ಯಾಂಡ್ ಕಾಣುವಂಥ ಒಂದು ಸ್ಲೀವ್ಸ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಮೊದಲು ಒಂದು ಬಾರ್ಡರ್ ಹಾಕೋತಾ ಇದ್ದೀನಿ. ಬಾರ್ಡ್ರಿಗೆ ಶುಗರ್ ಬೀಡಿಂದ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಶುಗರ್ ಬೀಡ್ ಆದಮೇಲೆ ಡ್ರಾಪ್ ಶೇಪಲ್ಲಿ ಇರೋಂಥ ಗೋಲ್ಡ್ ಕಲರ್ ಗಮ್ ಹಾಕಿ ಕಂಪ್ಲೀಟಾಗಿ ಡ್ರೈ ಮಾಡಿಕೊಂಡು ನೆಕ್ಸ್ಟ್ ಅದು ಸುತ್ತ ಏನು ಮಾಡ್ತಾ ಇದ್ದೀನಿ, ಶುಗರ್ ಬೀಡಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದು ಯಾವ ಶೇಪಲ್ಲಿ ಇದೆಯೋ ಆ ಶೇಪಲ್ಲೇ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕುಂದನ್ಸ್ ಕೊಟ್ಟು ಹಾಕಿದ್ವಲ್ಲ, ಅದ್ರ ಮಧ್ಯೆ ಗ್ಯಾಪ್ ಇದೆ ಅಲ್ಲ, ಅದಕ್ಕೆ 4 mm ಬೀಡ್ನ ಈ ಥರ ಸಿಂಗಲ್ ಆಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ವಿಡಿಯೋದಲ್ಲಿ ನೋಡಿದ್ರೆ ಯಾವ ಗ್ಯಾಪ್ ಮಧ್ಯದಲ್ಲಿ ಹಾಕೋತಿದ್ದೀನಿ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಇವಾಗ ಹಾಫ್ ಸರ್ಕಲಲ್ಲಿ ಶುಗರ್ ಬೀಡಿಂದ ಈ ಥರ ಪ್ರತಿಯೊಂದು 4 mm ಬೀಡ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಚೈನ್ ಸ್ಟಿಚ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಸ್ಟೋನ್ ಚೈನ್ನ ಗಮ್ ಹಾಕಿ ಈ ಥರ ಅಂಟಿಸ್ಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದು ಸ್ಟೋನ್ ಚೈನ್ನ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದ್ರ ಮಧ್ಯೆ ಗ್ಯಾಪ್ ಇತ್ತಲ್ಲ, 2 ಸ್ಟೋನ್ ಚೈನ್ ಮಧ್ಯೆ ಗ್ಯಾಪ್ ಇತ್ತಲ್ಲ, ಅಲ್ಲಿ 4 mm ಬೀಡೊಂದು ಮತ್ತು ಶುಗರ್ ಬೀಡೊಂದು 2 ತಗೊಂಡು ಆ ಮಧ್ಯೆ ಗ್ಯಾಪ್ ಇರೋದ್ರಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೋನ್ ಚೈನ್ ಆದಮೇಲೆ ಒಂದು 4 mm ಬೀಡನ್ನ ಈ ಥರ ಸ್ಟಿಚ್ ಮಾಡಿಕೊಂಡು ಮತ್ತೆ ಹಾಫ್ ಸರ್ಕಲಲ್ಲಿ ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಮ್ಮದು ಫೈನಲ್ ಲುಕ್ ಈ ಥರ ಬರುತ್ತೆ. ನೆಕ್ಸ್ಟು 2 cm ಗ್ಯಾಪ್ ಕೊಟ್ಟು ಈ ಥರ ಸ್ಟ್ರೇಟಾಗಿ ಒಂದು ಮತ್ತು ಅದ್ರ ಕ್ರಾಸ್ ಆಗಿ ಒಂದು ಲೈನ್ಸ್ ಈ ಥರ ಚೆಕ್ಸ್ ಬರೋ ಥರ ಹಾಕ್ಕೊಂಡಿದ್ದೀನಿ, ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಶುಗರ್ ಬೀಡಿಂದ ಆ ಲೈನ್ಸ್ ಹಾಕೊಂಡಿದ್ವಲ್ಲ ಅದಕ್ಕೆಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಸೈಡ್ ಇರುವಂಥ ಲೈನ್ಸ್ ಎಲ್ಲ ಈ ಥರ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ನಾನು ಪ್ರಾಕ್ಟೀಸ್ಗೋಸ್ಕರ ಮಾಡಿದ್ದೆ ಫ್ರೆಂಡ್ಸ್. ನೀವು ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಮಾಡ್ಕೊಳ್ಳಿ. ನೋಡಿ, ಒಂದು ಸೈಡ್ ಸ್ಟಿಚ್ ಆದಮೇಲೆ ಈ ಥರ ಕಾಣಿಸುತ್ತೆ ಲುಕ್ ನಮ್ಮದು. ನೆಕ್ಸ್ಟ್ ಇನ್ನೊಂದು ಸೈಡ್ ಅಪೋಸಿಟ್ ಸೈಡಲ್ಲಿ ಲೈನ್ಸ್ ಹಾಕೊಂಡಿದ್ವಲ್ಲ ಅದಕ್ಕೂ ಈ ಥರ ಶುಗರ್ ಬೀಡಿಂದ ಸ್ಟಿಚ್ ಮಾಡಬೇಕು. ತುಂಬ ಗ್ರ್ಯಾಂಡ್ ಕಾಣಿಸುತ್ತೆ ಡಿಸೈನು. ವೆಡ್ಡಿಂಗ್ ಸ್ಯಾರಿಗೆಲ್ಲ ಹಾಕೋಬೋದು. ಈ ಥರ ಬ್ರೈಡಲ್ ಲುಕ್ ಆ ಥರ ಆ ಥರ ಬರುತ್ತೆ ಇದು ಡಿಸೈನು. ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡ್ತಿದ್ರಲ್ಲ, ಇವಾಗ ಸ್ವಲ್ಪ ಅರ್ಥ ಆಗ್ತಿದೆ. ಈ ಥರ ಕ್ರಾಸಾಗಿ ಸ್ಟಿಚ್ ಮಾಡಿ ನಮ್ಮದು ಇವಾಗ ಏನು ಬರುತ್ತೆ, ಶುಗರ್ ಬೀಡ್ ಸ್ಟಿಚ್ ಆದಮೇಲೆಲ್ಲ ಚೆಕ್ಸ್ ಥರ ಬ್ಲೌಸ್ ಡಿಸೈನ್ಸ್ ಕಾಣಿಸುತ್ತೆ. ಇವಾಗ 2 ಶುಗರ್ ಬೀಡ್ ಎಲ್ಲಿ ಮೀಟ್ ಆಗಿತ್ತಲ್ಲ ಸೆಂಟರ್ ಪಾಯಿಂಟು, ಅಲ್ಲಿ ನಾನು 4 ಸೈಡು ಒಂದು ಸಿಂಗಲ್ ಬೀಡ್ನ 4 mm ಬೀಡ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅವಾಗ ನಮ್ದು ಏನು ಕಾಣಿಸುತ್ತೆ ಡಿಸೈನು ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ, ಬ್ರೈಡಲ್ ಲುಕ್ ಕೂಡ ಕೊಡುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.